ಓಕೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಾನು ವಾಯ್ಸ್ ಕೇಳ್ತೀನಿ ಅಂತ ಅನ್ಕೊಳ್ತೀನಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಓಕೆ, ಸ್ಟಾರ್ಟ್ ಮಾಡೋಣ. ಸೊ ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಓಕೆ, ಡನ್, ಆಯಿತು, ಸರಿ. ಸೊ ಮೊದಲನೇದಾಗಿ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಟ್ಟು ಅದಾದಮೇಲೆ ವಿಲ್ ಸ್ಟಾರ್ಟ್. ಮೊದಲನೇದಾಗಿ ನಮಸ್ತೆ, ಗುಡ್ ಈವ್ನಿಂಗ್ ಎಲ್ಲರೂ. ಗುಡ್ ಈವ್ನಿಂಗ್, ನಮಸ್ತೆ. ಓಕೆ, ಸೊ ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ವಿ ಜಿ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ ಕೋರ್ಸ್ಗಳು ಲಭ್ಯವಿದೆ. ಸೊ ಯಾವ್ಯಾವ ಕೋರ್ಸ್ಗಳು? HSTR, GPSTR, ಒಂದು ಸೆಕೆಂಡ್. ಓಕೆ, HSTR, GPSTR, ಕ್ರೈಸ್ದು ಕೂಡ ಲಭ್ಯ ಇದೆ, ಸರಿನಾ? ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂತಂದರೆ 8088100752ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಬಹುದು. 752 ಇದು. ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ನೇನಿತ್ತು? ಓಕೆ, ಈ ತರಗತಿಗಳು ಯಾವ ಥರದ್ದು ಅಂತ. ಸೊ ಈ ತರಗತಿಗಳು ನಮಗೆ 9 ಗಂಟೆಗಿರುತ್ತೆ, ಪ್ರತಿದಿನ 9 ಗಂಟೆಗಿರುತ್ತೆ. 9 ಗಂಟೆಯಲ್ಲಿ ನಾವು ಮ್ಯಾಥ್ಸ್ನ ತರಗತಿಗಳನ್ನು ತೊಗೊಳ್ತೀವಿ ಮತ್ತು ಫಿಸಿಕ್ಸ್ನ ತರಗತಿಗಳನ್ನು ಕೂಡ ತೊಗೊಳ್ತೀವಿ. ಯಾರಾದರೂ ಹೊಸಬ್ರು ಇದ್ದರೆ ಅವ್ರಿಗೆ ಹೇಳ್ತಾ ಇರೋದು, ಪ್ರತಿದಿನ 9 ಗಂಟೆಗೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡರಲ್ಲೂ ಇರುತ್ತೆ, ಸರಿನಾ? ಇದರಲ್ಲಿ ನಾವೇನು ಹೇಳ್ಕೊಡ್ತೀವಿ ಅಂತ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ನಾವು ಹೇಳ್ಕೊಡುವಂಥದ್ದು ಇದರಲ್ಲಿ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಜೊತೆಗೆ MCQಸ್ಗಳನ್ನ ತಗೊಳ್ತೀವಿ ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ಕೊಡ್ತೀವಿ. GPSTRಗೆ ಬೇಕಾಗಿದೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, ಅದಕ್ಕೋಸ್ಕರ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ಮಾಡ್ಕೊಡ್ತೀವಿ, ಸರಿನಾ? ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ತರಗತಿಗಳು ನಿಮಗೆ ಯೂಟ್ಯೂಬ್ನಲ್ಲೂ ಸಿಗುತ್ತೆ ಪ್ರತಿದಿನ 9 ಗಂಟೆಗೆ. ಮತ್ತು ನಾನು ಹೇಳಿದ ಹಾಗೆ ವಿ ಜಿ ಟಿ ಅಕಾಡೆಮಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಕೋರ್ಸ್ಗಳು ಲಭ್ಯವಿದೆ. ಮೊದಲನೇದು. ಎರಡನೇ ಪಾಯಿಂಟು, ತುಂಬ ಆಸ್ಪಿರೆಂಟ್ಸು ಕೇಳ್ಕೊಂಡ್ರು ನಮಗೆ ಏನದು ಅಂತಂದರೆ, HSTR, GPSTRದು ನಮಗೆ ಇದು ಕೊಡಿ ಅಂತ ಏನು ಹೇಳ್ತೀವಿ, ಕನ್ನಡ ಮಾಧ್ಯಮದ ಕೊಡಿ ಅಂತ. ಓಕೆ, ಸೊ ಕನ್ನಡ ಮಾಧ್ಯಮದಲ್ಲಿ HSTRದು, GPSTRದು ಗಣಿತ ಮತ್ತು ಭೌತಶಾಸ್ತ್ರ, ಎಸ್ಪೆಷಲಿ ತುಂಬ ಆಸ್ಪಿರೆಂಟ್ಸ್ಗೆ ಭೌತಶಾಸ್ತ್ರ ಬೇಕಾಗಿದೆ. ಸೊ ಭೌತಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿ ಕೇಳೋರು ತುಂಬ ಇದ್ದಾರೆ. ಹಾಗಾಗಿ ನಾವು ಡಿಸೈಡ್ ಮಾಡಿಕೊಂಡು ನಾವು ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ವಿ ಜಿ ಟಿ ಅಕಾಡೆಮಿ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಹೊಸ ಕೋರ್ಸ್ ಲಭ್ಯವಿದೆ. HSTR ಮತ್ತು GPSTRಗೆ ಗಣಿತ ಮತ್ತು ಭೌತಶಾಸ್ತ್ರ ಕೋರ್ಸು ಹೊಸದಾಗಿ ಆ್ಯಡಪ್ ಮಾಡಿದ್ದೀವಿ ಕನ್ನಡ ಮಾಧ್ಯಮದಲ್ಲಿ. ಸೊ ಕನ್ನಡ ಮಾಧ್ಯಮದಲ್ಲಿ ಆ್ಯಡಪ್ ಆಗ್ತಾ ಇದೆ. ಸೊ ಕನ್ನಡ ಮಾಧ್ಯಮ, ಪೂರ್ತಿ ಕನ್ನಡ ಮಾಧ್ಯಮ ಅದು. ಯಾರಿಗಾದ್ರೂ ಕನ್ನಡ ಮಾಧ್ಯಮದವರಿಗೆ ಬೇಕು ಅಂತಂದರೆ ನೀವು ಅದನ್ನು ಕೇಳಬಹುದು, ಅಥವಾ ನೀವು ಅದನ್ನು ಶೇರ್ ಮಾಡಬಹುದು, ಅಥವಾ ಕನ್ನಡ ಮಾಧ್ಯಮದಲ್ಲಿ ಬೇಕಾಗಿದ್ದವರು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು, ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಓಕೆನಾ? ಗಣಿತ ಮತ್ತು ಭೌತಶಾಸ್ತ್ರ ಪ್ಯೂರ್, ಎಸ್ಪೆಷಲಿ ಈಗ HSTRಗೆ ಭೌತಶಾಸ್ತ್ರದಲ್ಲಿ PU ಲೆವೆಲ್ವರೆಗೂ ಬರುತ್ತೆ. ಸೊ PU ಲೆವೆಲ್ವರೆಗೂ ಭೌತಶಾಸ್ತ್ರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾವು ನೋಡಿಲ್ಲ, ನಾನು ಕೂಡ. GPSTRಗೆ ಭೌತಶಾಸ್ತ್ರ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ಅದರಲ್ಲಿ 6 to 10th NCERT ಬರೋದ್ರಿಂದ ತೊಂದರೆ ಆಗಲ್ಲ, ಅದು ಕನ್ನಡ ಮಾಧ್ಯಮದಲ್ಲಿ ಸಿಗುತ್ತೆ. ಆದರೆ HSTRಗೆ ಭೌತಶಾಸ್ತ್ರದಲ್ಲಿ ಸಿಗುವಂಥದ್ದು ನಾನು ನೋಡಿಲ್ಲ. ಹಾಗಾಗಿ ಸೊ ಕೆಲವೊಂದು ಆಸ್ಪಿರೆಂಟ್ಸ್ ಕೇಳಿರೋದ್ರಿಂದ
ಕೇಳಿದ್ರಿಂದ ಸೊ ನಾನು ಅದನ್ನು ಹೊಸದಾಗಿ ನಾವು ಮಾತಾಡಿಕೊಂಡು ಹೊಸದಾಗಿ ಮಾಡ್ತಾ ಇರುವಂಥದ್ದು. ಬಟ್ HSTR ಭೌತಶಾಸ್ತ್ರ ಫಿಸಿಕ್ಸ್ ಮಾತ್ರ ಸಪ್ರೇಟ್ ಸಿಗಲ್ಲ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್. ಓಕೆನಾ? ಸರಿ, ಇವತ್ತಿನ ತರಗತಿ ಅಥವಾ ಈ ತರಗತಿ ಯಾವುದು ಅಂತ ಅನ್ನೋದು ಹೇಳ್ಬಿಡ್ತೀನಿ. ಸೊ ಈ ತರಗತಿಗಳು ಬಂದು ಫಿಸಿಕ್ಸ್, HSTR ಫಿಸಿಕ್ಸ್ಗೆ ಯೂಸ್ ಆಗುವಂಥ ತರಗತಿಗಳು. ಇದು ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇದು HSTR ಫಿಸಿಕ್ಸ್. HSTR ಫಿಸಿಕ್ಸ್ನಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್, ಒಂದು ಚಾಪ್ಟರ್ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್. ಇದು ಮೊದಲನೇ ಚಾಪ್ಟರ್. ಸೊ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ನ ತಗೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದು ನಿನ್ನೆ 9 ಗಂಟೆ ತರಗತಿಯಲ್ಲಿ ಪಾರ್ಟ್ 1 ಕ್ಲಾಸ್ ಲಭ್ಯವಿದೆ, ನೋಡ್ಕೊಳ್ಳಿ. ಸೊ ಇದು ಅದರ ಮುಂದುವರಿದ ಭಾಗ. HSTRನ ಫಿಸಿಕ್ಸ್ನ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ನ ಮುಂದುವರಿದ ಭಾಗ. ಕ್ಲಿಯರಾ? ಕ್ಲಾಸ್ 1 ಆಗಿದೆ, ಇದು ಕ್ಲಾಸ್ 2. ಇದು ಕ್ಲಾಸ್ 2. ಓಕೆನಾ? ಓಕೆ. ಸೊ ನಿನ್ನೆ ತರಗತಿಯಲ್ಲಿ ತುಂಬ ಮಾತಾಡಿದ್ದು ಮೆಜರ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದು. ಇವತ್ತಿನ ತರಗತಿಯಲ್ಲಿ ನಾವು ಯೂನಿಟ್ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಯೂನಿಟ್ ಅಲ್ಲಿ ನಮಗೆ ಬೇಕಾಗಿರೋ ಪಾಯಿಂಟ್ಸ್ಗಳು ಯಾವ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಸ್ಕ್ರೀನ್ ಮೇಲೆ ಇದೆ ಇದೆಲ್ಲವೂ ಕೂಡ ನಿನ್ನೆ ನಾವು ಮಾತಾಡಿರುವಂಥದ್ದು ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಯೂನಿಟ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಮಾತಾಡಿದ್ದು ನಿಮಗೆ ನೆನಪಿರ್ಬೋದು. ಫಿಸಿಕ್ಸ್, ಇಂಗ್ಲಿಷ್. ಓಕೆ, ಸಿ ನಿಮಗೆ ಇಂಗ್ಲಿಷ್ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಗುತ್ತೆ, ಕನ್ನಡ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ? ಸೊ ನಾನು ಹೇಳಿದಾಗೆ ಕಳೆದ ತರಗತಿಯಲ್ಲಿ ಇದು ಮಾಡಿರುವಂಥದ್ದು, ಕಲ್ತಿದ್ದಂಥದ್ದು. ಸೊ ಅದರ ಮುಂದುವರೆದ ಭಾಗದಲ್ಲಿ ನಿನ್ನೆ ಈ ಒಂದು ಕ್ಲಾಸಸ್ಸಲ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಆಗಿರ್ಬೋದು ಅಥವಾ ಯೂನಿಟ್ ಬಗ್ಗೆ ಆಗಿರ್ಬೋದು ಮಾತಾಡ್ಕೊಂಡು ಹೋಗಿದ್ದು. ಸೊ ಅದರ ಮುಂದುವರೆದ ಭಾಗವನ್ನು ಮಾತಾಡೋದಾದರೆ ಇದೆಲ್ಲವೂ ಕೂಡ ಆಗಿತ್ತು. ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ಇಟ್ಸ್ ಅ ಮೆಜರ್ ಆಫ್ ಮ್ಯಾಗ್ನಿಫಿಕೇಶನ್ ಆಫ್ ಅ ಯೂನಿಟ್ ಅನ್ನುವಂಥದ್ದು. ಓಕೆ, ಇದೆಲ್ಲವೂ ಕೂಡ ಆಗಿತ್ತು. ಮತ್ತು ಯೂನಿಟ್ ಬಗ್ಗೆ ಮಾತಾಡ್ತಿದ್ದು. ಯೂನಿಟ್ ಬಗ್ಗೆ ಮಾತಾಡಿದಾಗ ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್, ಸೊ SI ಯೂನಿಟ್ ಅಂತ ಏನು ಹೇಳ್ತೀವಿ, ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಯಾವಾಗ ಬಂತು, ಸೊ ಅದು ಯಾವಾಗ ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ಇದ್ದಂತಹ ಸಿಸ್ಟಮ್ಸ್ಗಳು ಯಾವುದು, ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದು. ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಯೂನಿಟ್ಸಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಯಾವುದು, ಡಿರೈವ್ಡ್ ಯೂನಿಟ್ಸ್ ಅಂದರೆ ಏನು, ಸೊ ಅದ್ರ ಬಗ್ಗೆನೂ ನಾವು ಮಾತಾಡಿದ್ದು. ಓಕೆ, ಸೊ ಜೊತೆಗೆ MCQs ಮಾತಾಡಿದ್ದು. ಯಾವ ಸಿಸ್ಟಮ್ಸ್ಗಳು ಇದ್ದು ಮೊದಲು, ಈಗ ಯಾವ ಸಿಸ್ಟಮ್ನ ನಾವು ಅಪ್ಲಿಕೇಬಲ್ ಮಾಡ್ಕೊಂಡಿದ್ದೀವಿ, ಇಡೀ ವರ್ಲ್ಡಲ್ಲಿ ನಾವು ಯಾವ ಸಿಸ್ಟಮ್ನ ಅಪ್ಲಿಕೇಬಲ್ ಮಾಡ್ಕೊಂಡಿದ್ದೀವಿ ಅನ್ನೋದರ ಒಂದು ಮಾಹಿತಿಯನ್ನು ನಾನು ಈಗ ಕೊಟ್ಕೊಂಡು ಹೋಗ್ತೀನಿ. ಓಕೆ, ಸಿ ಕ್ಲಾಸಸ್ ಸಿಗುತ್ತೆ ಅಂತಂದ್ರೆ ನೋಟ್ಸು ಕೂಡ ಕನ್ನಡ ಮೀಡಿಯಮಲ್ಲೂ ಸಿಗುತ್ತೆ. ಸೊ ಕ್ಲಾಸಸ್ ಕನ್ನಡ ಮೀಡಿಯಮಲ್ಲಿ ತಗೊಳ್ಳಿ. HSTR ಮತ್ತು GPSTR ಆಗಿರ್ಬೋದು ಸಪ್ರೇಟ್ ಆಗಿ, ಆಗ ನಿಮಗೆ ಸಿಗುತ್ತೆ, ಕನ್ನಡ ಮಾಧ್ಯಮದಲ್ಲೇ ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಸೊ ನೆನ್ನೆ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ಯೂನಿಟ್ ಬಗ್ಗೆ ಮಾತಾಡ್ತಿದ್ದು. ಸೊ ಈಗ ಕ್ಲಾಸ್ನ ಕೇಳಿ, ಒಂದು ಬುಕ್ನ ಪೆನ್ನು ತಗೊಳ್ಳಿ, ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಯೂನಿಟ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೆನ್ನೆ ಉದಾಹರಣೆಗಳನ್ನು ತಗೊಂಡು ನಾವು ಮಾತಾಡ್ಕೊಂಡು ಹೋಗ್ತಿದ್ದು, ಹೌದಾ? ಸೊ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನು? ಸಿಂಪಲ್ ನೋಡಿ, ಇದು ಇಂಗ್ಲಿಷ್ ಮೀಡಿಯಮೇ, ಇಂಗ್ಲಿಷ್ ವಿತ್ ಕನ್ನಡ ಎಕ್ಸ್ಪ್ಲನೇಷನ್. ಇಂಗ್ಲಿಷ್ ಮೀಡಿಯಮಲ್ಲೂ ಎಕ್ಸ್ಪ್ಲನೇಷನ್ ಕೊಡ್ತೀವಿ, ಜೊತೆ ಕನ್ನಡ ಮಾಧ್ಯಮದಲ್ಲೂ ಸ್ವಲ್ಪ ಸೇರಿಸ್ಕೊಂಡು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅನ್ನುವಂಥದ್ದು. ಓಕೆ, ಯೂನಿಟ್ ಯಾಕೆ ಬೇಕು? ಹಾಗಾದ್ರೆ ಯೂನಿಟ್ ಅಲ್ಲಿ ಈಗ ಒಂದು ಯಾವುದೋ ಎಕ್ಸಾಂಪಲ್ ನೆನ್ನೆ ಹೇಳಿದಾಗ, ಒಂದು ನಿಮ್ಮ ಮನೆಯಿಂದ ಶಾಲೆಗೆ ಇರುವ ದೂರದ ಲೆಂತ್ ಅನ್ನ ನಾವು ಕಂಡುಹಿಡಿಯೋಕ್ಕಾಗತ್ತಾ? ಅದ್ರ ಬದಲು ಒಂದು ಹೆಸರನ್ನ ಕೊಡ್ತೀವಿ. ಅಲ್ಲಿ ಏನು ಹೆಸರು ಕೊಡ್ತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಹೆಸರು ಕೊಡ್ತೀವಿ, ದೂರ ಅಂತ ಹೆಸರು ಕೊಡ್ತೀವಿ. ಆ ದೂರ ಅನ್ನೋಂಥದ್ದು ಈಗ ಅಲ್ಲಿ ನಾವು ದೂರಕ್ಕೆ ಅದರದೇ ಆದ ಒಂದು ಯೂನಿಟ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಯೂನಿಟ್ ಅನ್ನಂತ ನಾವು ಹೇಳಬೇಕು, ಒಪ್ಕೋಬೇಕು ಅಂತಂದ್ರೆ ಆ ಯೂನಿಟ್ಗೆ ಅದರದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಒಪ್ಕೋತೀರಾ? ಯೂನಿಟ್ ಅಂತ ಹೇಳಬೇಕು ಅಂದ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಇದೇ ರೀತಿಯಾದಂತಹ ಒಂದು ಏನು ಹೇಳ್ತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಇರಲೇಬೇಕು ಅನ್ನೋದನ್ನ ಹೇಳ್ತೀವಿ. ಅದು ಯಾವ್ದು ಅನ್ನೋದನ್ನ ನಾವು ಒಂದೊಂದ ಮಾತಾಡ್ಕೊಂಡು ಹೋಗೋಣ. ಫಾರ್ ಎಕ್ಸಾಂಪಲ್, ಈಗ ವಿ ಹ್ಯಾವ್ ಟು ವೇಟ್ ದ ಮೆಷರ್ಸ್ ಆಫ್ ಓನ್ಲಿ 100 and 200 grams ಅಂದ್ರೆ ಎಸ್, somehow we can, but I want to measure the weight of the elephant ಅಂತಂದ್ರೆ is it possible? ಲೈಕ್ ಒಂದು ನಾವು ಯೂನಿಟ್ ಅನ್ನ ಕೊಡೋವರೆಗೂ ಕೂಡ ನಮಗೆ ಅದು ಆ ಪಾಯಿಂಟ್ ಅನ್ನ ನಾವು ಹೇಳೋದಕ್ಕಾಗಲ್ಲ. ಬಟ್ ಒಂದು ಯೂನಿಟ್ ಅಂತ ಇತ್ತು ಅಂತಂದ್ರೆ ಎಸ್, ನಾವು ಅಲ್ಲಿ ಇಟ್ ಕ್ಯಾನ್ ಬಿ ಮೆಷರ್.
ಹೌದು, ಆ ಎಲಿಫೆಂಟ್ದು ವೇಟನ್ನು ಕೂಡ ನಾವು ತೂಕ ಮಾಡಬಹುದು. ಯಾಕೆ? ನಾವು ಒಂದು ಯೂನಿಟ್ನ ಕೊಡ್ತೀವಿ ಅನ್ನುವಂಥದ್ದು. ಓಕೆನಾ? ಹಾಗಾದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಯೂನಿಟ್ ಅಲ್ಲಿ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಬರುತ್ತೆ ಅಂತಂದ್ರೆ, ದ ಯೂನಿಟ್ ಮಸ್ಟ್ ಬಿ ಅ ಸೂಟಬಲ್ ಸೈಜ್ ಅಂಡ್ ಈಸಿಲಿ ಅವೈಲಬಲ್. ನಮಗೆ ಯೂನಿಟ್ ಅನ್ನುವಂಥದ್ದು ಒಂದು ಸೂಟಬಲ್ ಆಗಿರುವ ಗಾತ್ರದಲ್ಲಿ ಇರಬೇಕು, ಸೂಟಬಲ್ ಆಗಿರುವ ಸೈಜಲ್ಲಿ ಇರಬೇಕು, ಮತ್ತು ಅದು ಈಸಿಯಾಗಿ ಅವೈಲಬಲ್ ಆಗೋ ತರ ಇರಬೇಕು. ಆ ತರ ಇದ್ರೆ ಅದು ಯೂನಿಟ್ ಅಂತ ನಾವು ಹೇಳ್ತೀವಿ ಅನ್ನುವಂಥದ್ದು, ಅಥವಾ ಯೂನಿಟ್ಗೆ ಅದರದೇ ಆದ ಒಂದು ಮೀನಿಂಗ್ ಬರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ ಅನ್ನುವಂಥದ್ದು. ಕ್ಲಿಯರಾ? ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆ ಯೂನಿಟ್ ಶುಡ್ ಬಿ ಈಸಿಲಿ ಅವೈಲಬಲ್ ಅಂಡ್ ರಿಪ್ರೊಡ್ಯೂಸಿಬಲ್ ಅಟ್ ಎನಿ ಪ್ಲೇಸ್ ರಿಕ್ವೈರ್ಡ್. ಈಗ ಬೇರೆ ಯಾವುದೋ ಒಂದು ದೇಶದಲ್ಲಿ ಇರುತ್ತೆ ನಮಗೆ ಯಾವುದೋ ಒಂದು ಯೂನಿಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಹೇಳ್ತಿದ್ನಲ್ಲ, ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನೆನೆ CGS ಇದ್ರ ಬಗ್ಗೆ ಎಲ್ಲ 3 ತರ ಯೂನಿಟ್ ಇದೆ ಅಂತ ನಾವು ಹೇಳಿದ್ವು ಅಲ್ವಾ. ಈ 3 ತರ ಯೂನಿಟ್ ಬಗ್ಗೆ ನಾವು ಮಾತಾಡಿದಾಗ ಈ 3 ಯೂನಿಟ್ಸ್ಗಳನ್ನ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಯೂನಿಟ್ಸ್ಗಳನ್ನ MKS ಪದ್ಧತಿನ ಒಂದು ದೇಶ ತಗೊಂಡಿರ್ಬೋದು, CGS ಪದ್ಧತಿನ ಒಂದು ದೇಶ ತಗೊಂಡಿರ್ಬೋದು. ಹಾಗಾದ್ರೆ ಒಂದು ವೇಟ್, ಈಗ ಯಾವುದೇ ಒಂದನ್ನ ನಾವು ಮೆಷರ್ ಮಾಡ್ತಿದೀವಿ ಅಂತಂದ್ರೆ ಅದು ಆ ಪ್ಲೇಸಲ್ಲಿ ಇಲ್ಲ ಅಂತಂದ್ರೆ ಹೆಂಗ್ ಮಾಡೋಂಥದ್ದು? ಹಾಗಾದ್ರೆ ಆ ಯೂನಿಟ್ ಶುಡ್ ಬಿ ಈಸಿಲಿ ಅವೈಲೇಬಲ್, ನಮಗೆ ಈಸಿಯಾಗಿ ಅವೈಲಬಲ್ ಆಗೋ ತರದಲ್ಲಿ ಇರಬೇಕು ಅನ್ನುವಂಥದ್ದು. ಯಾವ ಪ್ಲೇಸಲ್ಲಿ? ಆ ಪ್ಲೇಸಲ್ಲಿ ರಿಕ್ವೈರ್ಡ್ ಆಗಿರೋ ಪ್ಲೇಸಲ್ಲಿ ಇರಬೇಕು ಅನ್ನುವಂಥದ್ದು. ಓಕೆ, ಅಕಸ್ಮಾತ್ ಈಗ ದ ಯೂನಿಟ್ ಮಸ್ಟ್ ಬಿ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಅರ್ಥ ಮಾಡ್ಕೊಳ್ಳಿ, ಈಗ ಒಬ್ರು CGS ನ ತಗೊಂಡು ಒಬ್ರು MKS ಪದ್ಧತಿಯನ್ನ ಸಿಸ್ಟಮ್ನ ತಗೊಂಡು ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಇಟ್ ಮಸ್ಟ್ ಬಿ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಎಲ್ಲ ಇಡೀ ವರ್ಲ್ಡ್ ಅಲ್ಲಿ ಇರೋರು ಎಲ್ಲರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಇರಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ನಾನು ಈಗಾಗಲೇ ಹೇಳಿದಾಗೆ 3 ತರಹದ ಸಿಸ್ಟಮ್ಸ್ ಏನಿತ್ತು, ಆ CGS ಸಿಸ್ಟಮ್ ಆಗಿರ್ಬೋದು, FA ಸಿಸ್ಟಮ್ ಆಗಿರ್ಬೋದು, MK ಸಿಸ್ಟಮ್ ಆಗಿರ್ಬೋದು, ಈ 3 ಪದ್ಧತಿಗಳನ್ನ ಬೇರೆ ಬೇರೆ ದೇಶದವರು ಬೇರೆ ವಿಧದಲ್ಲಿ ತಗೊಳ್ತಾ ಇದ್ರು, ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು. ಬಟ್ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಹೌದಾ? ಯಾಕೆ ಆ ಥರ ನೀವು ಆ ದೇಶದವರು ಆ ಥರ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳ್ತಿದ್ರು. ಆಗ ಒಂದು ಸಂಸ್ಥೆ ಇತ್ತು, ಆಕ್ಚುಲ್ ಆಗ ಸಂಸ್ಥೆ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇದು ದ ಯೂನಿಟ್ ಮಸ್ಟ್ ಬಿ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಂತ ಹೇಳಿದ ಮೇಲೆ ಅಥವಾ ಹೇಳ್ತಾ ಇದೆ ಅಂತಂದ್ರೆ ಅದು ಒಂದು ಸಂಸ್ಥೆ. ಆ ಸಂಸ್ಥೆ ಒಂದು ಸಂಶೋಧನಾ ಸಂಸ್ಥೆ ಹೇಳಿದ್ರಿಂದನೇ ನಾವು ಫೈನಲ್ ಆಗಿ ಆ CGS ಆಗಿರ್ಬೋದು, MKS ಪದ್ಧತಿ ಆಗಿರ್ಬೋದು, ಇದೆಲ್ಲವನ್ನ ಬಿಟ್ಟು ಒಂದು ಸಿಸ್ಟಮ್ನ ನಾವು ಬಳಸ್ಕೊಂಡಿದೀವಿ. ಅದೇ SA ಯೂನಿಟ್ ಅಂತ ಹೇಳ್ತೀವಿ. ಇದನ್ನ ನಾವು ವರ್ಲ್ಡ್ ಅಲ್ಲಿ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿದ್ರು. ಸೊ ಯಾವ್ದಾದ್ರು ಸಂಸ್ಥೆ ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ಈ SA ಯೂನಿಟ್ ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ನಾನು ಹೇಳಿದ್ನಲ್ಲ, CGS ಇದೆಲ್ಲ ಇಲ್ಲ, ಈಗ MKS ಇದೆಲ್ಲವೂ ಕೂಡ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಯೂನಿಟ್, ಈಗ SA ಯೂನಿಟ್. ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಅವರು ಹೇಳಿದ್ರು. ಅದು ಯಾವುದು ಅನ್ನೋದನ್ನ ನಾವು ನೋಡೋದಾದ್ರೆ ಬರ್ಕೊಳ್ಳಿ. ಅದನ್ನೇ ನಾವು ಯಾವ ಸಂಸ್ಥೆ ಅಂತ ಹೇಳ್ತೀವಿ ಅಂದ್ರೆ CGPM ಅಂತ ಹೇಳ್ತೀವಿ. ಇದು ಒಂದು ಸಂಸ್ಥೆ. ಓಕೆ, CGPM ಅಂದ್ರೆ ಫುಲ್ ಫಾರ್ಮ್ನು ಹೇಳ್ತೀನಿ. ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ ಅಂಡ್ ಮೆಷರ್. ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ ಅಂಡ್ ಮೆಷರ್ ಅನ್ನುವಂಥದ್ದು. ಓಕೆ, ನಾ ಬರ್ದಿಟ್ಕೊಂಡ್ಬಿಡಿ. ಜನರಲ್ ಬರೀತೀನಿ ನೋಡಿ. ಜನರಲ್ ಕಾನ್ಫರೆನ್ಸ್ ಆಫ್ ವೇಟ್ ಅಂಡ್ ಮೆಷರ್. ಇವರು ಕೇಳಿದ್ರು, ಅದ್ ಹೆಂಗೆ ನೀವು ನಮ್ಮನ್ನ ಬಿಟ್ಟು ನಿಮ್ಮ ದೇಶದಲ್ಲಿ CGS ಸಿಸ್ಟಮ್ ಅನ್ನ ನೀವು ಹೆಂಗ್ ಬಳಸ್ಕೊಳಕ್ ಸಾಧ್ಯ, MKS ಪದ್ಧತಿನ ನೀವು ಹೆಂಗ್ ಬಳಸ್ಕೊಳಕ್ ಸಾಧ್ಯ? ಓಕೆ, ಒಂದು ನಿಮಿಷ. ಓಕೆ, ರೈಟ್. MKS ಪದ್ಧತಿನ ನೀವು ಹೆಂಗ್ ಬಳಸ್ಕೊಳಕ್ ಸಾಧ್ಯ? ಸೊ ನಿಮಗ್ ಬೇಕಾದಂತ ರೀತಿಯಲ್ಲಿ ನೀವು ಯೂನಿಟ್ಸ್ ಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಆಗಲ್ಲ. ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಫ್ರಮ್ ಎವ್ರಿ ಒನ್. ಎಲ್ಲರೂ ಕೂಡ ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಹ ಅನ್ನುವಂಥದ್ದನ್ನ ಪಾಯಿಂಟ್ ಅನ್ನ ಹೇಳಿದ್ದು CGPM ಅನ್ನುವಂಥದ್ದು. ಅಂದ್ರೆ ಜನರಲ್ ಕಾನ್ಫರೆನ್ಸ್ ಆಫ್ ವೇಟ್ ಅಂಡ್ ಮೆಜರ್ಮೆಂಟ್ ಏನೋ ಸಂಸ್ಥೆ ಇದೆ, ಅದು ಹೇಳಿದ್ದು. ಇವರು ಹೇಳಿದ ಮೇಲೆ ನಮಗೆ ಇಡೀ ವರ್ಲ್ಡ್ ಅಲ್ಲಿ ನಾವು ಒಂದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಅದೇ SA ಯೂನಿಟ್. SA ಯೂನಿಟ್ ಅಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. ಸೊ ಅದಕ್ಕೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್ ಅಲ್ಲಿ ನಾವು ಈ ಪಾಯಿಂಟ್ ಅನ್ನು ಹೇಳ್ತಾ ಇರೋದು, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು. ಓಕೆನಾ? ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಹೇಳಿರುವಂತದ್ದು. ನೋಡಿ, ಫಾರ್ ಎಕ್ಸಾಂಪಲ್, ಐ ವಾಂಟ್ 3 ಕ್ವಾಂಟಿಟೀಸ್ ಆಫ್ ಶುಗರ್ ಅಂತ ಕೇಳ್ತಾರೆ. ವಾಟ್ ಡಸ್ ದಟ್ ಕ್ವಿಂಟಲ್ ಮೀನ್? ಸಾರಿ, ಐ ವಾಂಟ್ 3 ಕ್ವಿಂಟಲ್ಸ್ ಆಫ್ ಶುಗರ್. ವಾಟ್ ಡಸ್ ಅ ಕ್ವಿಂಟಲ್ ಮೀನ್? ಆ ಕ್ವಿಂಟಲ್ ಅಂದ್ರೆ ಏನು? ಒಬ್ರು ಕ್ವಿಂಟಲ್ ಅಂದ್ರೆ ಗೊತ್ತಿರೋದೆ, ಒಬ್ರು ಕ್ವಿಂಟಲ್ ಅಂದ್ರೆ ಗೊತ್ತಿರಲ್ಲ. ಹೌದಾ? ಮೊದಲೆಲ್ಲ ಸೇರ್ ಅಂತ ಬಳಸ್ತಿದ್ರು, ನೆನಪಿದ್ಯಾ?
ಸೇರಲ್ಲಿ ಅಳ್ದು ಅಕ್ಕಿನಾಗಿರ್ಬೋದು ರಾಗಿನಾಗಿರ್ಬೋದು ಕೊಡ್ತಾ ಇದ್ರು. ನಿಮ್ಗೆ ಹಳೆ ಕಾಲದಲ್ಲಿ ನೆನಪಿತ್ತು ಅಂತಂದ್ರೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಮೊದಲೆಲ್ಲ ಸೇರಲ್ಲಿ ಹೇಳ್ತಿದೀವಿ ಅಂತಂದ್ರೆ ಓಕೆ ಇದಿಷ್ಟಿತ್ತು, ಆಗೆಲ್ಲ ಕೆಜಿ ಅಂತ ಹೇಳ್ತಿರಲ್ಲ, ಎಷ್ಟು ಸೇರು ಅಂತ ಹಾಕ್ತಾ ಇದ್ರು, ಆ ಸೇರಲ್ಲಿ ಹಾಕ್ತಾ ಇದ್ರು, ಹೌದಾ. ಆಮೇಲೆ ಬರ್ತಾ ಬರ್ತಾ ಬದಲಾವಣೆಗಳಾಯ್ತು, ವೇಯಿಂಗ್ ಮಿಷಿನ್ಸ್ಗಳು ಬಂತು. ಈಗ ವೇಯಿಂಗ್ ಮಿಷಿನ್ಸ್ ಅಲ್ಲಿ ಅದನ್ನ ಹಾಕಿದ್ರೆ ಅದು ಎಷ್ಟು ತೂಕ ಇದೆ, ಅದಕ್ಕೆ ಎಷ್ಟು ರೇಟ್ ಅನ್ನೋದನ್ನು ಕೂಡ ಅದು ತಂದನೇ ಕೊಟ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಮುಂದುವರೆದಿದೆ, ಹೌದಾ. ಹಾಗಾಗಿ ಈ ರೀತಿಯಾದಂತಹ ಡಿಫ್ರೆನ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಟ್ ಅನ್ನುವಂಥದ್ದು ಯೂನಿವರ್ಸಲ್ಲಿ ಅಕ್ಸೆಪ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು SI ಯೂನಿಟ್ ಅನ್ನೋದನ್ನ ಕೊಟ್ಟಿದ್ದು. ಓಕೆನಾ. ನೋಡಿ, ಎಸ್ಟರ್ಡೇ ಆ ಕಿಲೋಗ್ರಾಮ್ ವಾಸ್ 1000 grams, ಬಟ್ ಟುಡೇ ಇಟ್ಸ್ ಓನ್ಲಿ 800 grams ಅಂತಂದ್ರೆ ಅದು ಸರಿನಾ? ತಪ್ಪಾಗುತ್ತೆ ಅಲ್ವಾ. ಸೊ ಅದು ಏನಾಗಿರ್ಬೇಕು ಅಂತಂದ್ರೆ, ಇಟ್ ಮಸ್ಟ್ ಬಿ ವೆಲ್ ಡಿಫೈನ್ಡ್ ಆಗಿರ್ಲೇಬೇಕು. ಅಂಡ್ ಇಟ್ ಶುಡ್ ನಾಟ್ ಬಿ ಅ ಪ್ರಿಸೈಸ್. ನಮಗೆ ಆ ಕೊಡುವಂತಹ ಯೂನಿಟ್ ಅಲ್ಲಿ ಅಕ್ಸೆಪ್ಟು ಆಗಿರ್ಬೇಕು, ಮತ್ತು ನಾನು ಹೇಳ್ದಂಗೆ ವೆಲ್ ಡಿಫೈನು ಕೂಡ ಆಗಿರ್ಬೇಕು ಅನ್ನುವಂಥದ್ದು. ಕ್ಲಿಯರಾ? ಸೊ ಇದು ಒಂದು ಪಾಯಿಂಟ್ ನ ತಲೆ ಇಟ್ಕೊಳ್ಳಿ. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಯೂನಿಟ್ಸ್. ಅಂದ್ರೆ ಯೂನಿಟ್ ಅನ್ನುವಂಥದ್ದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ, SI ಯೂನಿಟ್ ಯಾಕೆ ಬಂತು, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಯೂನಿಟ್ಸ್ ನ ಕೊಟ್ಟಿರೋದ್ರಿಂದ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಆಗಿ ಒಂದು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡೋದಕ್ಕೆ ಒಂದು ಯೂನಿಟ್ ನ ಬಳಸ್ಕೊಂಡು ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಯೂನಿವರ್ಸಲ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಕ್ಲಿಯರಾ? ಹಾಗಾದ್ರೆ ಇಷ್ಟು ನಾವು ಏನ್ ಕಲ್ತ್ಕೊಂಡು ಅದ್ರ ಬೇಸ್ ಮೇಲೆ ನಾವು ಕೆಲವೊಂದು MCQs ಗಳನ್ನ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು. ಓಕೆ. ಸೊ ಮೊದಲ MCQ, ಡ್ಯಾಶ್ ಇಸ್ ಅ ಸ್ಟ್ಯಾಂಡರ್ಡ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಕ್ವಾಂಟಿಟಿನ, ಫಂಡಮೆಂಟಲ್ ಕ್ವಾಂಟಿಟಿನ, ಯೂನಿಟ್ ಕ್ವಾಂಟಿಟಿನ. ಅಂದ್ರೆ ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಮೆಜರ್ಮೆಂಟ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? ಆನ್ಸರು ಯೂನಿಟ್. ಓಕೆನಾ. ಈಗ ನಾನು ಈಗಾಗಲೇ ಹೇಳಿರೋ ಹಾಗೆ ಏನ್ ನಾವು ಮಾತಾಡಿದೆ, ಸಿಸ್ಟಮ್ ಬಗ್ಗೆ ಮಾತಾಡಿದೆ ಗೊತ್ತಾ. ಮೊದಲು 3 ತರ ಸಿಸ್ಟಮ್ ಇತ್ತು ಅಂತ ಅನ್ನುವಂಥದ್ದು. FPS ಸಿಸ್ಟಮ್ ಆಗಿರ್ಬೋದು, ಬರಿತೀನಿ ನೋಡಿ. ಓಕೆ. ಸೊ CGS ಅನ್ನೋ ಸಿಸ್ಟಮ್, FPS ಅನ್ನೋ ಸಿಸ್ಟಮ್, MKS ಅನ್ನೋ ಸಿಸ್ಟಮ್, ಈ ರೀತಿ 3 ಸಿಸ್ಟಮ್ಗಳು ಇತ್ತು. ಸೊ ಪ್ರತಿಯೊಂದು ದೇಶವು ಅದರದೇ ಆದಂತ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ತಿತ್ತು. ಅದಾದ ಮೇಲೆ ನಮಗೆ ಸಿಕ್ಕಿದ್ದು SI, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. ಇಸ್ ಇಟ್ ಕ್ಲಿಯರ್? ಇದನ್ನ ಯೂನಿವರ್ಸಲ್ ಅಕ್ಸೆಪ್ಟ್ ಮಾಡಿದೆ. ಓಕೆ. ಸೊ ಈ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಮೊದಲನೇದು FPS ಅಂದ್ರೆ ಏನು? ಮೊದಲು FPS ಅಂತ ಹೇಳ್ತಾ ಇದ್ದಾಗ ಆ ಕೆಲವಾರು ದೇಶಗಳು ಸಿಸ್ಟಮ್ಸ್ ಗಳನ್ನ ಯೂನಿಟ್ ಅಲ್ಲಿ ಹೆಂಗ್ ಹೇಳ್ತಿದ್ರು ಅಂದ್ರೆ, ಫೂಟ್ ಅಲ್ಲಿ, ಪೌಂಡ್ ಅಲ್ಲಿ, ಸೆಕೆಂಡ್ ಅಲ್ಲಿ ಹೇಳ್ತಿದ್ರು. ಲೆಂತ್ ಅನ್ನ ಫೂಟ್ ಅಲ್ಲಿ, ಮಾಸ್ ಅನ್ನ ಪೌಂಡ್ ಅಲ್ಲಿ, ಟೈಮ್ ಅನ್ನ ಸೆಕೆಂಡ್ ಅಲ್ಲಿ ಹೇಳ್ತಾ ಇತ್ತು. ಇದೇ FPS ಸಿಸ್ಟಮ್ ಅನ್ನುವಂಥದ್ದು. ಅರ್ಥ ಆಗ್ತಿದೆಯಾ ಹೇಳೋಂಥದ್ದು? CJ ಸಿಸ್ಟಮ್ ಅಂದ್ರೆ ಏನು? CJ ಸಿಸ್ಟಮ್ ಅಲ್ಲಿ ಲೆಂತ್ ಅನ್ನ ಸೆಂಟಿಮೀಟರ್ ಅಲ್ಲಿ ನೋಡಿ. ಇದು ಲೆಂತ್ ನೋಡಿ, ಇಲ್ಲಿ ಬರಿತೀನಿ ಬೇಕಾದ್ರೆ. ಇದು ಲೆಂತ್, ಇನ್ನೊಂದು ಮಾಸ್, ಇನ್ನೊಂದು ಟೈಮ್. ಇದನ್ನ ಬೇರೆ ಬೇರೆ ದೇಶಗಳು ಹೆಂಗೆ ಎಕ್ಸೆಪ್ಟ್ ಮಾಡ್ತಿದ್ದೋ ಅನ್ನುವಂಥದ್ದು. ಓಕೆ. CJ ಸಿಸ್ಟಮ್ ಅಲ್ಲಿ ಲೆಂತ್ ಅನ್ನ ಸೆಂಟಿಮೀಟರ್ ಅಲ್ಲಿ, ಮಾಸ್ ಅನ್ನ ಗ್ರಾಮ್ ಅಲ್ಲಿ, ಟೈಮ್ ಅನ್ನ ಸೆಕೆಂಡ್ಸ್ ಅಲ್ಲಿ ಕೆಲವಾರು ದೇಶಗಳು ಅಕ್ಸೆಪ್ಟ್ ಮಾಡಿಕೊಂಡು CJ ಸಿಸ್ಟಮ್ ನ ಬಳಸ್ತಾ ಇದ್ರು. ನೆಕ್ಸ್ಟ್ MKS ಸಿಸ್ಟಮ್ ಅಂತಂದ್ರೆ ಮೀಟರ್ ಅಲ್ಲಿ, ಕಿಲೋಗ್ರಾಮ್ ಅಲ್ಲಿ ಮತ್ತು ಸೆಕೆಂಡ್ಸ್ ಗಳಲ್ಲಿ MKS ಸಿಸ್ಟಮ್ ಅನ್ನ ಮಾಡ್ತಾ ಇದ್ರು. ಸರಿನಾ? ಬಟ್ ಫೈನಲಿ ನಮಗೆ ಸಿಕ್ಕಿದಂಥದ್ದು ಅದೇ ಯಾವುದು? CJ ಸಿಸ್ಟಮ್. ಈಗ ತಾನೇ ಹೇಳಿದೆ, ಲೆಂತ್ ಸೆಂಟಿಮೀಟರ್, ಮಾಸ್, ಟೈಮ್. ಇದನ್ನೇ ಇಲ್ಲೇ ಬರ್ದಿರುವಂತದ್ದೇ ಈ ಸ್ಕ್ರೀನ್ ಅಲ್ಲಿ, ಈ ಸ್ಲೈಡ್ ಅಲ್ಲಿ ಇರುವಂತದ್ದು. CJ ಸಿಸ್ಟಮ್ ಅಲ್ಲಿ ಸೆಂಟಿಮೀಟರ್, ಗ್ರಾಮು, ಸೆಕೆಂಡ್. ನೆಕ್ಸ್ಟ್ MK ಸಿಸ್ಟಮ್ ಅಲ್ಲಿ ಮೀಟರು, ಕಿಲೋಗ್ರಾಮು, ಸೆಕೆಂಡ್. ಓಕೆ. ನೆಕ್ಸ್ಟ್ FPS ಸಿಸ್ಟಮ್ ಅಲ್ಲಿ ಫೂಟ್, ಪೌಂಡ್, ಸೆಕೆಂಡ್ಸ್. ಕ್ಲಿಯರ್? ಬಟ್ ನಾನು ಹೇಳಿದ ಹಾಗೆ ಒಂದಿತ್ತು, ಯಾವುದೋ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆ ಹೇಳ್ತು, ವೈ ಇದು ಯಾಕೆ ಹಿಂಗಾಗಬೇಕು? ನೋ, ಇದನ್ನು ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್, ನಿಮ್ಮ ದೇಶಗಳಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಸರಿ ಬರಲ್ಲ. ಸೊ ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದೇ ನಮ್ಗೆ ಸಿಗ್ಬೇಕು. ಬಟ್ ವೆನ್ ದ ಸೈಂಟಿಸ್ಟ್ ಯೂಸ್ ಟು ಮೀಟ್ ಇಂಟರ್ನ್ಯಾಷನಲಿ, ದೇ ಹ್ಯಾಡ್ ಅ ಪ್ಲಾಮ್. ನೋಡಿ, ಸೊ ಅವ್ರಿಗೆ ಪ್ಲಾಮ್ ಆಯ್ತು. ಏನ್ ಪ್ಲಾಮು? ಪ್ರತಿಯೊಂದರಲ್ಲೂ ಪ್ಲಾಮ್ಸ್ಗಳಿದೆ, ಹೌದಾ. ಎಲ್ಲರೂ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವಿತ್ ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ?
ಸೊ ಆಗ ದೆ ಫೈನಲಿ ಕೇಮ್ ಟು ಕನ್ಕ್ಲೂಷನ್ ಬೈ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ ಅಂಡ್ ಮೆಷರ್ಸ್. ಇದೇ ಹೇಳಿದ್ದು CGPA. ಈಗ ತಾನೇ ಹೇಳಿದ್ನಲ್ಲ, ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ ಅಂಡ್ ಮೆಷರ್ ಅನ್ನುವಂಥ ಸಂಸ್ಥೆ 1971ರಲ್ಲಿ 1971ನಲ್ಲಿ ನಮಗೆ ಇಂಟರ್ನ್ಯಾಷನಲ್ ಯೂಸೇಜ್ಗೋಸ್ಕರ ಸೈಂಟಿಫಿಕ್ ಆಗಿ ಕಮರ್ಷಿಯಲ್ ವರ್ಕ್ ಪ್ರತಿಯೊಂದಕ್ಕೂ ಕೂಡ ಎಲ್ಲ ಫ್ರಾನ್ಸ್ನಲ್ಲಿ ಇದನ್ನು ತಗೊಂಡಿರುವಂಥದ್ದು. ಸೊ ನಮಗೆ ಕೊಟ್ಟಿರುವಂಥದ್ದು ಯಾವುದೋ ಅದೇ SI ಯೂನಿಟ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ನಾವು ಕರಿತೀವಿ. ಅದನ್ನೇ ನಾವು ಈಗ ಬಳಸ್ತಾ ಇರುವಂಥದ್ದು. ಈ SI ಯೂನಿಟ್ ಅಲ್ಲಿ ನಾವು ಯೂನಿಟ್ಸ್ಗಳನ್ನ ಹೆಂಗೆ ಮೆಷರ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡೋದಾದ್ರೆ, ನಾವು ಮೆಷರ್ ಮಾಡುವಂಥದ್ದು ಓಕೆ ಲೆಂತ್ ಅನ್ನ ನೋಡ್ಕೊಳ್ಳಿ, ಬರ್ದ್ಬಿಡ್ತೀನಿ. SI ಯೂನಿಟ್ ಪ್ರಕಾರ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಪ್ರಕಾರ, ಅಂದ್ರೆ ಹೋಲ್ ಯೂನಿವರ್ಸ್ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಪ್ರಕಾರ ನಾವು ಲೆಂತ್ ಅನ್ನ ಕ್ಲಿಯರ್ ಮೀಟರ್ ಅಲ್ಲಿ, ಓಕೆನಾ. ನೆಕ್ಸ್ಟ್ ಮಾಸ್ ಅನ್ನ ಕೆಜಿಲಿ, ಓಕೆ. ನೆಕ್ಸ್ಟ್ ಟೈಮ್ ಅನ್ನ ಸೆಕೆಂಡ್ಸ್ ಅಲ್ಲಿ, ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಇದನ್ನ ಯೂನಿಟ್ ಅನ್ನ ನಾವು ಬಳಸ್ತಾ ಇದ್ದೀವಿ. ಇದು ಯೂನಿವರ್ಸಲ್ ಆಗಿ ಬಳಸುವಂಥದ್ದು. ಲೆಂತ್ ಅನ್ನ ಮೀಟರ್ ಅಲ್ಲಿ, ಮಾಸ್ ಅನ್ನ ಕೆಜಿಯಲ್ಲಿ, ಟೈಮ್ ಅನ್ನ ಸೆಕೆಂಡ್ಸ್ ಅಲ್ಲಿ ನಾವು ಈಗ ಎಕ್ಸೆಪ್ಟ್ ಮಾಡ್ಕೊಂಡಿರೋದು, ಯೂನಿವರ್ಸಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಕ್ಲಿಯರಾ? ಸೊ ಇದನ್ನ ಕೇಳಬಹುದು, ಯಾವ ಈ ವರ್ಷದಲ್ಲಿ ನಿಮಗೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋಂಥದ್ದನ್ನು ಕೂಡ ಕೇಳಬಹುದು. ಕ್ಲಿಯರಾ? ಓಕೆ. ಸೊ VGT ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಸಾರಿ, ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಅನ್ನೋಂಥದ್ದು. ಓಕೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡಿ. ಈಗ ನಮಗೆ 3 ಸಿಸ್ಟಮ್ ಇತ್ತು. ಓಕೆ, ಒಪ್ಕೋತೀರಾ? 3 ಸಿಸ್ಟಮ್ ಇತ್ತು. ಯಾವ್ದು ಸರ್? CGS, FPS, MKS. ಇದರಲ್ಲಿ ಯಾವ್ದು ಅಂತ ಅನ್ನೋದು ಗೊತ್ತಿದೆ ಅಲ್ಲ ನಿಮ್ಗೆ. ಈಗ ತಾನೇ ಅದರ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಆದ್ರೆ ಒಂದು ಕ್ವಶನ್ ಕೇಳ್ಬೋದು ನಿಮಗೆ. ಈಗ ಮೊದಲು 3 ತರ ಸಿಸ್ಟಮ್ ಇತ್ತು, ಆದ್ರೆ ಫೈನಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಇಂಟರ್ನ್ಯಾಷನಲ್ ಸಿಸ್ಟಮ್ SI ಯೂನಿಟ್ ಅನ್ನುವಂಥದ್ದು ಈ 3ರಲ್ಲಿ ಯಾವುದರ ಬೇಸ್ನ ಆಧಾರವಾಗಿ ಇಟ್ಕೊಂಡು ಮಾಡಿರೋದು, ಅಥವಾ ಈ 3ರಲ್ಲಿ ಯಾವುದರ ರಿಲೇಟ್ ಆಗಿರುವಂಥದ್ದು ಅಂತ ಕೇಳಿದ್ರೆ, ಇಲ್ಲೇ ನೋಡಿ, ಲೆಂತ್ ಅನ್ನೋದು ಮೀಟರ್ ಅಂದ್ರೆ M, ನೆಕ್ಸ್ಟ್ ಮಾಸ್ ಅನ್ನೋದು kg ಅಂದ್ರೆ K, ಟೈಮ್ ಅನ್ನೋದು ಸೆಕೆಂಡ್. ಹಾಗಾದ್ರೆ ಮೊದಲು ಇದ್ದಿದ್ರಲ್ಲಿ ನಮಗೆ ಯೂನಿವರ್ಸಲ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಸಿಸ್ಟಮ್ ಯಾವುದು ಅಂದ್ರೆ ಅದೇ MKS ಪದ್ಧತಿ. MKS ಸಿಸ್ಟಮ್ ಅನ್ನೇ ಈಗ ನಾವು ಯೂಸ್ ಮಾಡ್ತಾ ಇರುವಂತದ್ದು. ಈ ಪ್ರಶ್ನೆ ಕೇಳಬಹುದು ನಿಮ್ಗೆ. SI ಯೂನಿಟ್ ಯಾವ್ದ್ರ ಬೇಸ್ ಮೇಲೆ ಇದೆ? ಯಾವುದು? ಆಪ್ಷನ್ CGS, FES ಅಂತ ಕೊಡಬಹುದು. ಹಾಗಾದ್ರೆ ಯಾವುದು? MKS ಮೇಲೆ ಇರುವಂತದ್ದು. ಕ್ಲಿಯರಾ ಸರ್? ಹಾಗಾದ್ರೆ ಕೆಲವೊಂದು MCQs ಮಾತಾಡೋಣ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ. ಗುಡ್. MKS ಸಿಸ್ಟಮ್ ಅಂತ ಕಳಿಸಿದೀರಾ, ಗುಡ್. ಗುಡ್. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. MCQs. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಯೂನಿಟ್? ಕೊಟ್ಟಿರೋದ್ರಲ್ಲಿ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗತ್ತೆ ಯೂನಿಟ್ದು? ದ ಯೂನಿಟ್ ಮಸ್ಟ್ ಬಿ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಹೌದಾ? ಖಂಡಿತವಾಗ್ಲೂ ಹೌದು. ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು. ಓಕೆ, ಒಂದು ಸರಿ ಇದೆ. ಇಟ್ ಮಸ್ಟ್ ಬಿ ಅ ಇನ್ವೇರಿಯಬಲ್ ಅಂಡ್ ವೆಲ್ ಡಿಫೈನ್ಡ್. ಕರೆಕ್ಟ್, ಹೌದು. ನಾವು ವೆಲ್ ಡಿಫೈನ್ ಆಗಿರಲೇಬೇಕು. ಇಟ್ ಮಸ್ಟ್ ಬಿ ಸೂಟಬಲ್ ಸೈಜ್ ಅಂಡ್ ಈಸಿಲಿ ಅವೈಲೇಬಲ್. ಹೌದು, ನಮಗೆ ಅದು ಒಂದು ಸೂಟಬಲ್ ಸೈಜ್ ಅಲ್ಲಿ ಮತ್ತು ಈಸಿಲಿ ಅವೈಲೇಬಲ್ ಆಗಿರಲೇಬೇಕು. ಹಾಗಾದ್ರೆ ಆಲ್ ಆಫ್ ದ ಎಬೋವ್. ಹಾಗಾದ್ರೆ ವಿಚ್ ಆಪ್ಷನ್ ಇಸ್ ರೈಟ್? ಮೇಲೆ ಹೇಳಿರೋ 3 ಆಪ್ಷನ್ ಯೂನಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗೇ ಆಗಿರುತ್ತೆ. ಹಾಗಾದ್ರೆ ಮೇಲೆ ಹೇಳಿರೋದಕ್ಕೆ ಎಲ್ಲವೂ ಕೂಡ ಯೂಸ್ ಆಗೋದ್ರಿಂದ ಸೊ ಆಲ್ ಆಫ್ ದ ಎಬೋವ್ ಇಸ್ ದ ಆನ್ಸರ್. ಸೊ ಡಿ ಆಪ್ಷನ್ ಇಸ್ ರೈಟ್. ಕ್ಲಿಯರಾ? ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ಆ ಸ್ಟ್ಯಾಂಡರ್ಡ್ ಯೂನಿಟ್ ಈಸ್ ಅ ನೆಸೆಸರಿ ಫಾರ್ ದ ಸೇಕ್ ಆಫ್. ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ ಯಾಕೆ ಬೇಕು? ಅಕ್ಯುರಸಿಗ, ಕನ್ವೀನಿಯನ್ಸ್ಗೋ, ಯೂನಿಫಾರ್ಮಿಟಿಗೋ, ಆಲ್ ಆಫ್ ದ ಎಬೋವ್. ಅಕ್ಯುರಸಿ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಬೇಕು. ಕನ್ವೀನಿಯನ್ಸ್, ಹೌದು, ನಮ್ಮ ಕನ್ವೀನಿಯನ್ಸ್ಗೆ ಯೂಸ್ ಮಾಡ್ಕೊಳ್ಳೋಕೆ. ಈಗ ನಮ್ಗೊಂದು ಯಾವುದೋ ಒಂದು ಕನ್ವೀನಿಯನ್ಸ್ ಬೇಕು ನಮಗೆ, ಅಂದ್ರೆ ಸಾರಿ, ಯಾವುದೋ ಒಂದು ಅಳತೆ ಮಾಡಬೇಕು, ಮೆಷರ್ಮೆಂಟ್ ಮಾಡಬೇಕು, ಬೇರೆ ದೇಶಕ್ಕೆ ಹೋಗ್ತಾ ಇದು ಮಾಡೋಕ್ಕಾಗತ್ತಾ? ನೋ. ಕನ್ವೀನಿಯನ್ಸ್ ಇರಲೇಬೇಕು. ಯೂನಿಫಾರ್ಮಿಟಿ, ಹೌದು, ಇರಲೇಬೇಕು. ಹೌದಾ? ಹಾಗಾದ್ರೆ ನಮ್ಮ ಆನ್ಸರ್ ಆಲ್ ಆಫ್ ದ ಎಬೋವ್. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಗುಡ್. ಸೊ ಶಾರ್ಟ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಇಟ್ಸ್ ಗುಡ್.
ಅದು ಶಾರ್ಟ್ ನೋಟ್ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಸೊ ವಿಜಿಟ್ ಅಕಾಡೆಮಿ ಆ್ಯಪ್ನಲ್ಲಿ HSTR GPSTR ಕನ್ನಡ ಮಾಧ್ಯಮದಲ್ಲೂ ಇದೆ, ಗಣಿತ ಮತ್ತು ಫಿಸಿಕ್ಸ್ ಭೌತಶಾಸ್ತ್ರ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಏನಾದರೂ ಕಲಿತಿದ್ದೀನಿ ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಕನ್ನಡ ಮಾಧ್ಯಮದವ್ರಿಗೆ ಬೇಕಾದರೆ ಖಂಡಿತವಾಗ್ಲೂ ತಗೋಬಹುದು. ಓಕೆ, ಸೊ ಅಲ್ಲಿಗೆ ಈ ಸ್ಲೈಡು ಮುಗೀತು. ನಮ್ಮ ಮುಂದಿನ ಸ್ಲೈಡಲ್ಲಿ ನಾವು ಕಲಿಯುವಂಥದ್ದು ಏನು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟು, ನಾವು ಕಲಿಯುವಂಥದ್ದು ಡೈಮೆನ್ಷನಲ್ ಫಾರ್ಮುಲಾಸ್. ಮುಂದಿನ ತರಗತಿಯಲ್ಲಿ ನಾವು ಕಲಿಯುವಂಥದ್ದು ಡೈಮೆನ್ಷನಲ್ ಫಾರ್ಮುಲಾಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಮೆನ್ಷನಲ್ ಫಾರ್ಮುಲಾ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇದ್ರ ಬೇಸ್ ಮೇಲೆ ನಿಮಗೆ ಒಂದು ಪ್ರಶ್ನೆ HSTR ಫಿಸಿಕ್ಸಲ್ಲಿ 100% ಬರುತ್ತೆ. ಯಾವುದ್ರ ಬೇಸ್ ಮೇಲೆ? ಡೈಮೆನ್ಷನಲ್ ಫಾರ್ಮುಲಾ ಬೇಸ್ ಮೇಲೆ. ಓಕೆ, ಸೊ ಮುಂದಿನ ತರಗತಿಯಲ್ಲಿ ಡೈಮೆನ್ಷನ್ ಫಾರ್ಮುಲಾ ಹೇಳ್ಕೊಡ್ತೀನಿ. ಆದರೆ ನಾವು ಒಂದು ಯಾವುದೋ ಕಾನ್ಸೆಪ್ಟ್ ಬಿಟ್ಬಿಟ್ಟಿದೀವಿ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ 3 ಕ್ವಾಂಟಿಟಿ ಇತ್ತು. ಒಂದು ಫಿಸಿಕಲ್ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿಲಿ 2 ಥರ. ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಎರಡನೇದು ಡಿರೈವ್ಡ್ ಕ್ವಾಂಟಿಟಿ. ಹೌದಾ? ಫಂಡಮೆಂಟಲ್ ಕ್ವಾಂಟಿಟಿ ಅಂದರೆ ಮೆಜರ್ ಆಗುವಂಥದ್ದು. ಸೊ ಫಂಡಮೆಂಟಲ್ ಕ್ವಾಂಟಿಟಿ ನಮ್ಮ ಹತ್ರ ಎಷ್ಟಿರುತ್ತೆ? 7 ಇರುತ್ತೆ. ಓಕೆ, ಡಿರೈವ್ಡ್ ಕ್ವಾಂಟಿಟಿ ಅಂತಂದ್ರೆ ಫಂಡಮೆಂಟಲ್ 1 or more 2 or more ಫಂಡಮೆಂಟಲ್ ಕ್ವಾಂಟಿಟಿಯಿಂದ ಆಗಿರುವಂಥದ್ದೇ ಡಿರೈವ್ಡ್ ಕ್ವಾಂಟಿಟಿ. 7 ಯಾವ್ದು ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ನಾವು ಮಾತಾಡುವಂಥದ್ದು ಸಪ್ಲಿಮೆಂಟ್ರಿ. ದಿಸ್ ಈಸ್ ಇಂಪಾರ್ಟೆಂಟ್. ಸಪ್ಲಿಮೆಂಟ್ರಿ ಕ್ವಾಂಟಿಟಿ ಬರ್ಕೊಳ್ಳಿ. ಸಪ್ಲಿಮೆಂಟ್ರಿ ಕ್ವಾಂಟಿಟಿ, ಈ ಸಪ್ಲಿಮೆಂಟ್ರಿ ಕ್ವಾಂಟಿಟಿಲಿ ನಮ್ಗೆ 2 ಥರ ಬರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ ಓಕೆ, ಆನ್ಸರ್ಸ್ ಕಳಿಸಿದ್ದೀರಾ? ಗುಡ್. ನಾನು ಹೇಳ್ದಂಗೆ ಮುಂದಿನ ತರಗತಿಯಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಕಲಿತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರ್ದಿಟ್ಕೊಳ್ಳಿ, ಒಂದು ಪ್ರಶ್ನೆ ಅದರ ಮೇಲೆ ಬಂದೇ ಬರುತ್ತೆ. ಅದನ್ನ ಹೇಳ್ಕೊಡ್ತೀನಿ, ಹೆಂಗೆ ಡೈಮೆನ್ಷನಲ್ ಫಾರ್ಮುಲಾ ಕಲಿಯೋದು, ಹೆಂಗೆ ಡೈಮೆನ್ಷನಲ್ ಫಾರ್ಮುಲಾವನ್ನ ನಾವು ಮಾಡುವಂಥದ್ದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ನಾನು. ಓಕೆ, ನೋಡಿ ಸರಿ. ಸಪ್ಲಿಮೆಂಟ್ರಿ ಕ್ವಾಂಟಿಟಿ ನಮ್ಗೆ 2 ಥರ ಬರುತ್ತೆ. ಯಾವ್ದು 2 ಥರ ಅನ್ನೋದನ್ನು ನೋಡೋದಾದ್ರೆ, ಸೊ ಮೊದಲನೇದು ಇದರಲ್ಲಿ ಪ್ಲೇನ್ ಆಂಗಲ್ ಅಂತ ಬರುತ್ತೆ, ಇನ್ನೊಂದು ಸಾಲಿಡ್ ಆಂಗಲ್. ದಿಸ್ ಈಸ್ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪ್ಲೇನ್ ಆಂಗಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಕಲ್ತಿದ್ರಿ. ಇಲ್ಲಿ ಒಂದು ಸರಳ ರೇಖೆ ಎಳೆದು ಒಂದು ಲೈನ್ ಸೆಗ್ಮೆಂಟ್ ಎಳೆದು ಅದಕ್ಕೆ ಇನ್ನೊಂದು ಏನ್ ಹೇಳ್ತೀವಿ ರೇ ಎಳೆದ್ರೆ, ಇದು ABC ಅಂತ ಕೊಟ್ರೆ ಇದರ ಮಧ್ಯೆ ಬರುವಂತದ್ದೇ ಕೋನ ಥೀಟಾ. ದಟ್ ಈಸ್ ಕಾಲ್ಡ್ ಅಸ್ ಪ್ಲೇನ್ ಆಂಗಲ್. ಸೊ ಯಾವುದೇ ಒಂದು ಪ್ಲೇನ್ ಆಂಗಲ್ ಸ್ಟ್ರೈಟ್ ಲೈನ್ ಅಲ್ಲಿ ಈ ರೀತಿಯಾಗಿ ನಮ್ಗೆ ಏನ್ ಸಿಗುತ್ತೆ, ಅಲ್ಲಿ ಏನ್ ಬರುತ್ತೆ ಆಂಗಲ್, ಅದನ್ನೇ ನಾವು ಏನಂತ ಕರಿತೀವಿ? ಪ್ಲೇನ್ ಆಂಗಲ್. ಅಲ್ಲಿ ಬರುವಂತಹ ಥೀಟಾ ಅಥವಾ ವ್ಯಾಲ್ಯೂ ಅನ್ನೇ ನಾವು ಏನಂತ ಕರಿತೀವಿ? ಪ್ಲೇನ್ ಆಂಗಲ್ ಅಂತ ನಾವು ಹೇಳ್ತೀವಿ. ಕ್ಲಿಯರ್? ದಟ್ ಈಸ್ ಕಾಲ್ಡ್ ಅಸ್ ಪ್ಲೇನ್ ಆಂಗಲ್. ಇಟ್ಸ್ ದ ಆಂಗಲ್ ಬಿಟ್ವೀನ್ ದ 2 ಲೈನ್ಸ್ ಆರ್ ಪ್ಲೇನ್ಸ್. ಬರ್ಕೊಳ್ಳಿ, ಬೇಕಾದ್ರೆ ಬರಿತೀನಿ, ಬರ್ಕೊಳ್ಳಿ. ಇದು ಸಪ್ಲಿಮೆಂಟರಿ ಕ್ವಾಂಟಿಟಿ ಅಂತ. ಅದರಲ್ಲಿ 2 ಬರೋದು, ಒಂದು ಪ್ಲೇನ್ ಆಂಗಲ್, ಒಂದು ಸಾಲಿಡ್ ಆಂಗಲ್. ಓಕೆ, ಸೊ ಬರ್ಕೊಳ್ಳಿ, ಸ್ಟೇಟ್ಮೆಂಟ್ ಬರೀತೀನಿ ನಾನು. ಓಕೆ, ಬರ್ಕೊಳ್ಳಿ. ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಯಾವುದು ಈಗ ನಾವು ಮಾತಾಡ್ತಾ ಇರೋದು ಪ್ಲೇನ್ ಆಂಗಲ್. ಇಟ್ ಈಸ್ ದ ಆಂಗಲ್ ಬಿಟ್ವೀನ್ 2 ಲೈನ್ಸ್. ಸರಿನಾ? ಇದರದ್ದು SI ಯೂನಿಟ್ ಏನು ಅಂದ್ರೆ, ನಾವು ದಿಸ್ ಈಸ್ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ. ಇದರ SI ಯೂನಿಟ್ ಏನು ಅಂತಂದ್ರೆ ರೇಡಿಯನ್. ಯಾವ್ದಿದು? ರೇಡಿಯನ್. ಸರ್ ನಾವು ಡಿಗ್ರಿಲಲ್ವಾ ಮಾತಾಡ್ತಿದ್ದು ಅಂತಂದ್ರೆ, ಹೌದು, ಡಿಗ್ರಿಲಿ ಮಾತಾಡ್ತಿದ್ದು 100% ಒಪ್ಕೋತೀನಿ. ಬಟ್ ಇದು ಒಂದು ರೀತಿಯಾದಂತಹ ಒಂದು ಯೂನಿಟ್ ಆಗಿರುತ್ತೆ. ಓಕೆ, ಸೊ ಸರ್ ನಾವು ಡಿಗ್ರಿಲಿ ಅಲ್ವಾ ಫುಲ್ ಕಲಿತಿದ್ದು? ಹೌದು, ಡಿಗ್ರಿನೂ ಕೂಡ ಜೊತೆಗೆ ರೇಡಿಯನ್ ಅಲ್ಲೂ ಕೂಡ ನಾವು ಬಳಸ್ತೀವಿ. ಗುಡ್. ಒಬ್ಬ ರೇಡಿಯನ್ ಅಂತ ಕಳಿಸಿದ್ದೀರಾ. ಗುಡ್. ಸೊ ಕಳಿಸಿದ್ದೀರಾ ಅಂತಂದ್ರೆ ಯು ನೋ ದಟ್, ನಿಮ್ಗೆ ಅದು ಗೊತ್ತಿದೆ ಏನು ಅಂತದ್ದು. ಓಕೆ, ಹಾಗಾದ್ರೆ ಇದನ್ನ ಈ ಪ್ಲೇನ್ ಆಂಗಲ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಂಗ್ ಫೈಂಡ್ ಔಟ್ ಮಾಡುವಂಥದ್ದು ಅಥವಾ ಸೂತ್ರ ಏನು ಸರ್ ಅಂತ ಅನ್ನೋದು ನೋಡೋದಾದ್ರೆ ನೋಡಿ, ಅಕಸ್ಮಾತ್ ಇಲ್ಲಿ ನಮ್ಗೆ ಏನು ಹೇಳ್ತೀವಿ, ಒಂದು ಸರ್ಕಲ್ ನ ಬಳದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿಕ್ಕದಾಗಿ ಬರಿತೀವಿ ನೋಡಿ. ಓಕೆನಾ? ಇದನ್ನ ಹಿಂಗ್ ಜಾಯಿನ್ ಮಾಡ್ತೀನಿ ಅಂತ. ಓಕೆ, ಸಾರಿ, ಹಿಂಗ್ ಜಾಯಿನ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಥೀಟಾ, ಇದು A, ಇದು O, ಇದು B ಅಂತ ತಗೊಂಡ್ರೆ ಇಲ್ಲಿ ಥೀಟಾ ತಾನೇ ಬರೋದು, ಥೀಟಾ. ಸೊ ಅಂದ್ರೆ ಇದು ಇಲ್ಲಿ ನಮಗೆ ರೇಡಿಯನ್ ಬರುತ್ತೆ, ಡಿಗ್ರಿ ಅಂತಲ್ಲ. ನಾವು ಇಲ್ಲಿ ಡಿಗ್ರಿ ಅಂತ ಮಾತಾಡ್ತಾ ಇಲ್ಲ.
ಏನಂತ ಮಾತಾಡ್ತಿದ್ದೀನಿ? ರೇಡಿಯನ್ ಅಂತ ಮಾತಾಡ್ತಿದ್ದೀನಿ, ಹೌದಾ? ಸೊ ರೇಡಿಯನ್ ಅಂತ ಇತ್ತು ಅಂತಂದ್ರೆ ಇಲ್ಲಿರೋ ರೇಡಿಯನ್ನ ಕಂಡುಹಿಡಿಯೋದು ಹೆಂಗೆ ಅಂದ್ರೆ ಥೀಟಾ ವ್ಯಾಲ್ಯೂನ ಕಂಡುಹಿಡಿಯೋದು ಹೆಂಗೆ, ಅದಕ್ಕೆ ಸೂತ್ರ ಇದೆ. ಏನು ಸೂತ್ರ ಅಂತ ಅನ್ನೋದನ್ನ ಹೇಳ್ತೀನಿ, ಬರ್ಕೊಳ್ಳಿ. ಫಾರ್ಮುಲಾ ಏಸ್ ನೋಡಿ, ಇದರಲ್ಲಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆರ್ಕ್ ಅಂತ ಕರಿತೀವಿ. ಹಾಗೆ ಒ ಬಿ ಮತ್ತೆ ಒ ಎ ಅನ್ನೋದು ರೇಡಿಯಸ್, ಒಪ್ಕೋತೀರಾ? ಸೊ ಇದು ಆರ್ ರೇಡಿಯಸ್. ಕ್ಲಿಯರಾ? ಗುಡ್. ಒಬ್ರು ಕಳಿಸಿದ್ರೆ ರೇಡಿಯನ್ ಅಂತ, ಇಟ್ಸ್ ಗುಡ್. ಓಕೆ, ಹಾಗಾದ್ರೆ ಇದರ ಫಾರ್ಮುಲಾ ಏನಾಗುತ್ತೆ, ಪ್ಲೇನ್ ಆಂಗಲ್ ಅನ್ನ ಕಂಡುಹಿಡಿಯೋ ಫಾರ್ಮುಲಾ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ, ಬರ್ಕೊಳ್ಳಿ. ಥೀಟಾ ಇಸ್ ಈಕ್ವಲ್ಸ್ ಟು ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ತಲೆಟ್ಕೊಳ್ಳಿ, ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಇದೇ ಪ್ಲೇನ್ ಆಂಗಲ್ ಥೀಟಾವನ್ನ ಕಂಡುಹಿಡಿಯೋ ಸೂತ್ರ ಅಂತ, ರೇಡಿಯನ್ ಅಥವಾ ಡಿಗ್ರಿಯನ್ನ ಕಂಡುಹಿಡಿಯೋ ಸೂತ್ರ ಅನ್ನೋದು ಪ್ಲೇನ್ ಆಂಗಲ್ ಅನ್ನ ಕಂಡುಹಿಡಿಯೋ ಸೂತ್ರ. ಕ್ಲಿಯರ್? ಸೊ ಆರ್ಕ್ ಬೈ ರೇಡಿಯಸ್. ಈಗ ನಾನು ವಿಜಿಟ್ ಅಕಾಡೆಮಿ ಆ್ಯಪ್ನಲ್ಲಿ HST ಅವ್ರದ್ದು ಫಿಸಿಕ್ಸ್ ಭೌತಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತ ಏನು ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದೀನಿ ಅಂದರೆ ಇದೆಲ್ಲವೂ ಕೂಡ ಏನು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅದು ಪೂರ ಕನ್ನಡದಲ್ಲೇ ವರ್ಡ್ಸ್ ಟು ವರ್ಡ್ ಕನ್ನಡ ಮಾಧ್ಯಮದಲ್ಲೇ ಸಿಗುತ್ತೆ, ವರ್ಡ್ ಟು ವರ್ಡ್ ಕನ್ನಡದಲ್ಲೇ ಸಿಗುತ್ತೆ. ಡೋಂಟ್ ವರಿ. ಓಕೆ, ಆರ್ಕ್ ಬೈ ಆಂಗಲ್ ಅಂತ ಬರ್ದಿದ್ದೀರಾ ನೋಡಿ, ಆರ್ಕ್ ಬೈ ಆಂಗಲ್, ಆರ್ಕ್ ಬೈ ರೇಡಿಯಸ್ ಅನ್ನುವಂಥದ್ದು. ಓಕೆ, ಕ್ಲಿಯರಾ? ನೆಕ್ಸ್ಟ್ ಸಾಲಿಡ್ ಆಂಗಲ್ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಥೀಟಾನ ರೇಡಿಯನ್ ಹೆಂಗ್ ಕನ್ವರ್ಟ್ ಮಾಡೋದು, ರೇಡಿಯನ್ ಥೀಟಾ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದಕ್ಕೊಂದು ಸೂತ್ರ ಇದೆ, ಅದನ್ನು ಹೇಳ್ಕೊಡ್ತೀವಿ. ಓಕೆನಾ? ಹಾ, ರೇಡಿಯನ್ ಅಂದ್ರೆ ಎಷ್ಟು ಸರ್? ರೇಡಿಯನ್ ಅಂತಂದ್ರೆ 180 ಡಿಗ್ರಿ. ಇದು 180 ಡಿಗ್ರಿ ಬರ್ಕೊಳ್ಳಿ. ಓಕೆನಾ? ಓಕೆ, ಸರಿ. ನೆಕ್ಸ್ಟ್ ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ ಆಯ್ತು, ಈಗ ನಾವು ಮಾತಾಡ್ತಾರೆ ಸಾಲಿಡ್ ಆಂಗಲ್. ಸಾಲಿಡ್ ಆಂಗಲ್ಗೂ ಪ್ಲೇನ್ ಆಂಗಲ್ಗೂ ಇರೋ ಡಿಫ್ರೆನ್ಸ್ ಫಸ್ಟ್ ಹೇಳ್ಬಿಡ್ತೀನಿ, ಆಗ ನಿಮಗೆ ಆ ತಂತಾನಾಗೆ ಹೊಳೆದು ಬಿಡುತ್ತೆ ಇದು ಏನು ಡಿಫ್ರೆನ್ಸ್ ಅನ್ನುವಂಥದ್ದು ಅಥವಾ ಏನಿದು ಅನ್ನುವಂಥದ್ದು. ನಾವು ಪ್ಲೇನ್ ಆಂಗಲ್ ಮಾತಾಡೋದು 2D ಶೇಪ್ಸ್ ಅಲ್ಲಿ, ಬಟ್ ಸಾಲಿಡ್ ಆಂಗಲ್ ಮಾತಾಡೋದು 3D ಶೇಪ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸರ್ ನೋಡಿ, ಅಕಸ್ಮಾತ್ ಒಂದು ಕೋನ್ ತಗೊಂಡೆ, ಒಪ್ಕೋತೀರಾ? ಕ್ಲಿಯರಾ? ಈ ಕೋನ್ನಲ್ಲಿ ಇಲ್ಲಿರೋ ಆಂಗಲ್ ಅನ್ನ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡೋದು ಸಾಲಿಡ್ ಆಂಗಲ್. ಕ್ಲಿಯರಾ? ಸೊ ಅದರ ಡೆಫಿನೇಷನ್ ಏನ್ ಬರ್ಬೋದು? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ 3 ಡೈಮೆನ್ಷನ್. ಕ್ಲಿಯರಾ? ಅರ್ಥ ಆಯ್ತಾ? ಹಾಗಾದ್ರೆ ಇದರ ಫಾರ್ಮುಲಾ ಏನು ಅನ್ನೋದನ್ನ ನಾವು ನೋಡ್ಬೇಕೀಗ. ಓಕೆ, ಸೊ ಆಮೇಲೆ ಇನ್ನೊಂದು ಎಸ್ ಎ ಯೂನಿಟ್. ಇದರ ಎಸ್ ಎ ಯೂನಿಟ್ ಏನು ಅಂತಂದ್ರೆ ಸ್ಟೆರಿಡಿಯನ್. ಬರ್ಕೊಳ್ಳಿ. ಮತ್ತು ಇದರ ಫಾರ್ಮುಲಾ ಬಂದು ಏರಿಯಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಏರಿಯಾ ಎಲ್ಲಿ ಬರುತ್ತೆ? ಅಕಸ್ಮಾತ್ ಇದನ್ನ ನೀವು ಒಂದು ಸರ್ಕಲ್ ಮಾಡ್ಕೊಂಡ್ರೆ ಹಿಂಗೆ ಸರ್ಕಲ್ ಮಾಡ್ಕೊಳ್ಳಿ, ಸರಿನಾ? ಇದು ಕೋನ್ ಮಧ್ಯದಲ್ಲಿರುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಏನ್ ಬರುತ್ತೆ ಅದರ ಏರಿಯಾ ಕಂಡಿಡ್ಕೋಬೇಕು. ಇಲ್ಲಿ ಏನ್ ತೋರಿಸಿದೀನಿ ನೋಡ್ಕೊಳ್ಳಿ, ಇದು ಸೆಂಟ್ರಿಗೆ ಇಟ್ಕೊಳ್ಳಿ, ಕೋನ್ ಕರೆಕ್ಟ್ ಸೆಂಟರ್ ಬರೋಂಗ್ ಮಾಡ್ಕೊಳ್ಳಿ, ಅಲ್ಲಿ ಕರೆಕ್ಟ್ ಆಗುತ್ತೆ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಐ ಹೋಪ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇದರ ಏರಿಯಾ, ಇಲ್ಲಿರೋ ಆಂಗಲ್ ಬೇಕು ಅಂದ್ರೆ ಇದರ ಏರಿಯಾ ಮತ್ತು ಇಲ್ಲಿ ರೇಡಿಯಸ್, ಇದು ರೇಡಿಯಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅದನ್ನ ಮಾಡಿದ್ರೆ ನಮಗೆ ಸಾಲಿಡ್ ಆಂಗಲ್ ಬರುತ್ತೆ. ಕ್ಲಿಯರ್? ಇಷ್ಟು ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಪ್ಲಿಮೆಂಟರಿ ಕ್ವಾಂಟಿಟಿಲಿ ಪ್ಲೇನ್ ಆಂಗಲ್ ಅಂದ್ರೆ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ 2 ಲೈನ್ಸ್, ಎರಡು ಸರಳ ರೇಖೆ ಮಧ್ಯದಲ್ಲಿರುವ ಕೋನ. ಸಾಲಿಡ್ ಆಂಗಲ್ ಅಂತಂದ್ರೆ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ 3 ಡೈಮೆನ್ಷನ್ ಚಿತ್ರದಲ್ಲಿರುವ ಅದ್ರಲ್ಲಿ ಮಧ್ಯದಲ್ಲಿ ಬರುವ ಆಂಗಲ್. ಮತ್ತು ಎಸ್ ಐ ಯೂನಿಟ್ ರೇಡಿಯನ್, ಇದರ ಎಸ್ ಐ ಯೂನಿಟ್ ಸ್ಟೆರಿಡಿಯನ್. ಫಾರ್ಮುಲಾ ಆರ್ಕ್ ಬೈ ರೇಡಿಯಸ್, ಇದು ಇದ್ರ ಫಾರ್ಮುಲಾ ಏರಿಯಾ ಬೈ ಆರ್ ಸ್ಕ್ವೇರ್. ಮತ್ತು ಇಲ್ಲಿ ರೇಡಿಯನ್ ಅಂದ್ರೆ 180 ಡಿಗ್ರಿ. ಕ್ಲಿಯರಾ? ಓಕೆ, ಡನ್. ಸೊ ಇದು ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಕನ್ವರ್ಷನ್ ಹೇಳ್ಕೊಟ್ಬಿಡ್ತೀನಿ. ಕನ್ವರ್ಷನ್ ಆದ್ಮೇಲೆ ಕ್ಲಾಸ್ ಸ್ಟಾಪ್ ಮಾಡಿಬಿಟ್ಟು ಮುಂದಿನ ತರಗತಿಯಲ್ಲಿ ನಾವು ಮಾತಾಡುವಂಥದ್ದು ಡೈಮೆನ್ಷನಲ್ ಫಾರ್ಮುಲಾ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡೈಮೆನ್ಷನಲ್ ಫಾರ್ಮುಲಾ ಬೇಸ್ ಮೇಲೆ ಕೇಳ್ತಾರೆ ಪ್ರಶ್ನೆನಾ. ಓಕೆ. ಸೊ ಹಾಗಾದ್ರೆ ರೇಡಿಯನ್ ಇಂದ ಇಲ್ಲೇ ಬರೀತೀನಿ,
ರೇಡಿಯನ್ನಿಂದ ಓಕೆ ಇಲ್ಲ ಇಲ್ಲಿ ಬರೀತೀನಿ. ಸೊ ರೇಡಿಯನ್ನಿಂದ ಥೀಟಾಗೆ ಅಥವಾ ಆ್ಯಂಗಲಿಂದ ಕನ್ವರ್ಟ್ ಮಾಡ್ಕೊಳ್ಳೋದು ಹೆಂಗೆ? ಎರಡನೇ ಫಸ್ಟು ಇದು ರೇಡಿಯನ್ನಿಂದ ಆ್ಯಂಗಲ್, ಇದು ರೇಡಿಯನ್ ಬರೀಲ್ಲ, ರೇಡಿಯನ್ನಿಂದ ಆ್ಯಂಗಲ್ಲು, ಆ್ಯಂಗಲ್ನಿಂದ ರೇಡಿಯನ್ ಹೆಂಗೆ ಮಾಡುವಂಥದ್ದು, ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಫಾರ್ಮುಲಾ ಏನು? ಸೊ ರೇಡಿಯನ್ನಿಂದ ಆ್ಯಂಗಲ್ ಮಾಡಬೇಕು ಅಂತಂದರೆ ಏನಿರುತ್ತೆ ರೇಡಿಯನ್, ಅದನ್ನ ನೀವು ಕರೆಕ್ಟಾಗಿ ನೀವು ಈ ಫಾರ್ಮುಲಾನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡಬಹುದು. ಓಕೆನಾ? ಸೊ 180/π ಇಂದ ಡಿವೈಡ್ ಮಾಡಿ, ಮಲ್ಟಿಪಲ್ ಮಾಡಿ. ಕ್ಲಿಯರಾ? ಅದೇ ಆಂಗಲ್ ಇಂದ ರೇಡಿಯನ್ ಮಾಡಬೇಕು ಅಂದ್ರೆ ಉಲ್ಟಾ, π/180 ಇಂದ ಮಲ್ಟಿಪಲ್ ಮಾಡಿ. ತಲೆ ಇಟ್ಕೊಳ್ಳಿ, ಇವೆರಡು ಪಾಯಿಂಟ್ ತಲೆ ಇಟ್ಕೊಳ್ಳಿ. ರೇಡಿಯನ್ ಟು ಆಂಗಲ್ ಮಾಡಬೇಕು ಅಂದ್ರೆ ಏನ್ ರೇಡಿಯನ್ ಇರುತ್ತೆ ಅದನ್ನ 180/π ಇಂದ ಮಲ್ಟಿಪಲ್ ಮಾಡಿ, 180/π ಇಂದ. ಇಲ್ಲಿ ಆಂಗಲ್ ಇಂದ ರೇಡಿಯನ್ ಕನ್ವರ್ಟ್ ಮಾಡಬೇಕು ಅಂದ್ರೆ π/180 ಇಂದ ಮಲ್ಟಿಪಲ್ ಮಾಡಿ. ಕ್ಲಿಯರ್? ಐ ಹೋಪ್ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ವಿಜಿಡಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಕೋರ್ಸಸ್ಗಳು ಲಭ್ಯ ಇದೆ, ಪದೇ ಪದೇ ಹೇಳಲ್ಲ. ಸೊ ನೀವೇನಾದರೂ ಒಂದು ಕಲಿತಾ ಇದ್ದೀನಿ ಅನ್ನೋದಿದ್ರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನೋ ಕಲ್ತ್ಕೊಂಡೆ ಅಂತಂದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳಿನ ತರಗತಿಯಲ್ಲಿ ಪುನಃ ಮೀಟ್ ಮಾಡ್ತೀನಿ. ಸೇಮ್ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ನ ಪುನಃ ಕಂಟಿನ್ಯೂ ಮಾಡೋಣ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಸಾರಿ. ಡೈಮೆನ್ಷನಲ್ ಫಾರ್ಮುಲಾವನ್ನು ಕಂಟಿನ್ಯೂ ಮಾಡೋಣ. ಅದಾದಮೇಲೆ ಪಾಠ ಮುಗಿಯುತ್ತೆ. ಅದಾದಮೇಲೆ ಅದ್ರ ಬೇಸ್ ಮೇಲೆ PYQs ತೊಗೊಳ್ಳೋಣ ಅಥವಾ MCQs ಕ್ವಶನ್ ತೊಗೊಂಡು ಸಾಲ್ವ್ ಮಾಡೋಣ. ಅಲ್ಲಿಗೆ ನಿಮ್ಮ ಫಿಸಿಕ್ಸ್ನ ಮೊದಲನೇ HSTR ಫಿಸಿಕ್ಸ್ನ ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಐ ಹೋಪ್ ನೀವು ಕಲಿತಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಜಿಡಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೋರ್ಸ್ಗಳು ಲಭ್ಯವಿದೆ. ಸೊ ಕೋರ್ಸ್ಗಳು ಯಾವ್ದು ಇದೆ ಸರ್? HSTR, GPSTR, ಒಂದು ನಿಮಿಷ. ಸರಿ. ಆಮೇಲೆ ಕ್ರೈಸ್ದು ಕೂಡ ಲಭ್ಯ ಇದೆ. ನೋಡೋಣ ನೋಟಿಫಿಕೇಶನ್ ಯಾವ್ದಾಗುತ್ತೆ ಅಂತ. ಮ್ಯಾಥ್ಸ್, ಫಿಸಿಕ್ಸ್. ಸೊ ಇದರಲ್ಲಿ ಇನ್ನೊಂದು ಹೊಸದಾಗಿ ಆ್ಯಡ್ ಮಾಡಿದ್ದೀವಿ ಸರ್. ಏನಾದ್ರು ಆ್ಯಡ್ ಮಾಡಿದ್ದೀವಿ ಅಂದರೆ HSTR, GPSTR ಕನ್ನಡ ಮಾಧ್ಯಮ, ಫುಲ್ ಬರೀ ಕನ್ನಡ ಮಾಧ್ಯಮದಲ್ಲೇ ನಾವು ಆ್ಯಡ್ ಮಾಡಿದ್ವಿ. ಅಂದರೆ ಫಿಸಿಕ್ಸು ಕೂಡ ಪೂರಕ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀವಿ. ಆ ಕೋರ್ಸ್ ಹೊಸದಾಗಿ ಆ್ಯಡ್ ಆಗಿದೆ. ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 8088100752ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಸೊ ಇದೆಲ್ಲವೂ ಕೂಡ ನಿಮಗೆ ಸಿಗುವಂಥದ್ದು ಅತ್ಯಂತ ಕಡಿಮೆ ದರದಲ್ಲಿ. ಸೊ VGT ಅಕಾಡೆಮಿ ಅಂತ ಆ್ಯಪ್ ನೇಮ್. ಕ್ಲಿಯರ್? ಸೊ ಪ್ರತಿದಿನ 9 ಗಂಟೆಗೆ ಇರುತ್ತೆ ಯೂಟ್ಯೂಬ್ ಕ್ಲಾಸ್, ಮತ್ತು 6 ಗಂಟೆಗೆ ಒಂದು ತರಗತಿ ಇರುತ್ತೆ, ಮತ್ತು ಆ್ಯಪಲ್ಲೂ ಕ್ಲಾಸ್ ಇರುತ್ತೆ. 6 ಗಂಟೆಗೆ ಒಂದು ಕ್ಲಾಸು, 9 ಗಂಟೆಗೆ ಒಂದು ಕ್ಲಾಸು, 6 o'clock and 9 o'clock the 2 classes in the YouTube as well as in the app also. Okay, thank you. I'll continue the next session. ನಾನು ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಏನೇ ಡೌಟ್ ಇದ್ರು, ನಿಮ್ಮ ಹತ್ರ ಕ್ವಶನ್ಸ್ಗಳಿದ್ರು ಕಳಿಸಿ ಸರ್, ತೊಂದರೆ ಇಲ್ಲ, ನಾನು ಮಾಡ್ಕೊಡ್ತೀನಿ. 9 o'clock ಪ್ರತಿದಿನನೂ ನಿಮ್ಮ ಕ್ಲಾಸ್ನ ಟೈಮಿಂಗ್ಸು ಪ್ರತಿದಿನನೂ 9 o'clock, 9 ಗಂಟೆಗೆ ಇರುತ್ತೆ. ಓಕೆ, 6 o'clock and 9 o'clock. ಆ್ಯಂಡ್ ಆ್ಯಪಲ್ಲೂ ಕ್ಲಾಸಸ್ ಆ್ಯಸ್ ಯೂಶುವಲ್ ಕಾನ್ಸೆಪ್ಟ್ಸ್ಗಳನ್ನ ಚಾಪ್ಟರ್ನ ಮಾಡ್ಕೊಡೋದಕ್ಕೆ ಆ್ಯಪಲ್ಲೂ ಕ್ಲಾಸಸ್ ಇರುತ್ತೆ. ಓಕೆ, ಇನ್ನೇನು ಮಿಸ್ ಮಾಡಿದೆ? ಸಿಸ್ಟಮ್ ಆಫ್ ಯೂನಿಟ್ ಆಯ್ತಲ್ಲ, SI ರೇಟ್ನ ಬಳಸ್ತೀವಿ, CGS, MK. ಯಾವುದರಿಂದ ಯೂಸ್ ಆಗಿರೋದು? MKS ಅದೊಂದು. ಓಕೆ, ಸೊ ಅದೆಲ್ಲವನ್ನು ತಲೆ ಇಟ್ಕೊಳ್ಳಿ, ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಯಾವಾಗ ಬೇಕಾದ್ರೆ ಆಗ್ಬೋದು, ಕಾಲ್ ಆಗ್ಬೋದು, ರಿವೈಸ್ ಮಾಡ್ಕೊಂಡು. ನಿಮಗೆ ಗೊತ್ತಿದೆ ಅಂತಂದರೆ ರಿವಿಷನ್ ಆದಂಗೆ ಆಗುತ್ತೆ, ಗೊತ್ತಿಲ್ಲ ಅಂದರೆ ಕಲ್ತಂಗೆ ಆಗುತ್ತೆ. ಸೊ ರಿವೈಸ್ ಮಾಡ್ಕೊಳ್ಳಿ. ಗೊತ್ತಿದೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನಾನು ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಸಜೆಷನ್ ಏನು ಅಂದರೆ, ಸರ್ ನಿಮಗೆ ಗೊತ್ತಿದೆಯಾ ಸರ್, ಮೇಡಮ್ ನಿಮಗೆ ಗೊತ್ತಿದೆಯಾ, ಪುನಃ ಬರ್ಕೊಳ್ಳಿ, ಒಂದು ನಿಮ್ಮದೇ ಆದ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮದೇ ಆದ ಒಂದು ಶಾರ್ಟ್ ನೋಟ್ ಮಾಡ್ಕೊಳ್ಳಿ.
ಅದಿರಬೇಕು. ಅದಿದ್ದರೆ ನಿಮಗೆ ಮರ್ತ್ಕೊಳ್ಳಲ್ಲ. ಓಕೆನಾ? ಯಾವುದೇ ಕಾರಣಕ್ಕೂ ಮರೆಯಲ್ಲ. ಬಟ್ ನನಗೆ ಗೊತ್ತು ಅನ್ನೋದನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬಿಟ್ರೆ ಎಲ್ಲಾದರೂ ಹೇಳೋಗ್ಬಿಡ್ತೀವಿ. ಸೊ ಒಂದು ಸಜೆಷನ್ ನಾನು ನಿಮ್ಗೆ ಕೊಡ್ತಾ ಇರೋವಂಥದ್ದು. ಓಕೆನಾ? ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸೊ ನಾಳಿನ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ. ಗುಡ್ ನೈಟ್. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ?